ಈ 1 ಗಂಟೆ ನಿಮ್ಗೊಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಈಗ ಪವಿತ್ರ ಗೌಡ ವಿಚಾರದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಕಾರಣ ಅವರಿಗೆ ಜಾಮೀನು ಅರ್ಜಿಯನ್ನ ಈಗಾಗಲೇ ಕೋರ್ಟ್ ನಲ್ಲಿ ಸಲ್ಲಿಕೆಯನ್ನ ಮಾಡಿದರೆ ಅದರ ವಾದ ಪ್ರತಿವಾದಗಳೆಲ್ಲ ನಡೀತಾ ಇದೆ. ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಟ್ ಅವರು ವಾದ ಮಾಡ್ತಾ ಇರುವಂತ ವಿಚಾರವನ್ನ ನೋಡ್ತಾ ಇದ್ರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿಲ್ಲ, ದರ್ಶನ್ ಅವರ ಕುಮ್ಮಕ್ಕಿನಂತರೇ ಅಲ್ಲಿ ಕಿಡ್ನಾಪ್ ಆಗಿರೋದು, ಕೊಲೆ ಆಗಿರೋದು ಅನ್ನೋ ಮಟ್ಟಕ್ಕಿದೆ. ನಾವು ಸೇಫ್ ಆಗಿರಬೇಕು, ಉಳಿದವ್ರು ಏನಾದರೂ ಆಗ್ಲಿ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಮೊದಲನೇ ಆರೋಪಿ ಆಗಿದ್ದಾರೆ ಅಷ್ಟೇ. ಸೊ ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿರಬಹುದು. ಯಾವ ಜಾಗ, ಯಾವ ಸಂದರ್ಭ, ಬಹಳ ಇಂಪಾರ್ಟೆಂಟ್ ಅದು. ಹತ್ಯೆ ಮಾಡಲು ಹತ್ಯೆಗೆ ಪ್ರಚೋದನೆ ಕೂಡ ಕೊಟ್ಟಿಲ್ಲ. ದರ್ಶನ್ ಸೂಚನೆಯ ಮೇರೆಗೆ ಮಾತ್ರ ಅಪಹರಣ ಮಾಡಿದ್ದಾರೆ. ಸೊ ಸ್ವ ಇಚ್ಛಾ ಹೇಳಿಕೆಯನ್ನ ಈ ಪ್ರಕರಣದಲ್ಲಿ ಪರಿಗಣಿಸಬೇಕು ಅಂತ ನ್ಯಾಯಾಧೀಶರ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ. ಪವಿತ್ರ ಪರ ವಕೀಲ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿದೆ ಅವರು ಹೇಳುವಂತಹ ಮಾತುಗಳೆಲ್ಲ. ದರ್ಶನ್ ಸೂಚನೆಯ ಮೇರೆಗೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದು. ಪವಿತ್ರ ಗೌಡ ಪಾತ್ರವಿಲ್ಲ ಇದರಲ್ಲಿ. ಆದರೂ ಕೂಡ ಪವಿತ್ರ ಗೌಡ ಅವರನ್ನ ಮೊದಲನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಅವರಷ್ಟೇ ಹಲ್ಲೆ ಮಾಡಿರಬಹುದು ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಮೇಲೆ. ಅದನ್ನು ಹೊರತುಪಡಿಸಿದ್ರೆ ಹತ್ಯೆ ಮಾಡಲು, ಹತ್ಯೆಗೆ ಪ್ರಚೋದನೆ ಕೂಡ ಕೊಡುವಂಥದ್ದು ಇದ್ಯಾವುದನ್ನು ಕೂಡ ಮಾಡಿಲ್ಲ. ದರ್ಶನ್ ಸೂಚನೆಯ ಮೇರೆಗೆ ಮಾತ್ರ ಅಪಹರಣ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ದರ್ಶನ್ ಅವ್ರ ಕತೆ ಏನಾಗುತ್ತೋ ಗೊತ್ತಿಲ್ಲ. ಕಾರಣ ಪವಿತ್ರ ಗೌಡ ಅವರು ತಾವು ಸುರಕ್ಷಿತವಾಗಿರಬೇಕು, ಇನ್ನುಳಿದಂಥವ್ರು ಏನಾದರೂ ಆಗ್ಲಿ ಅನ್ನೋ ಮಟ್ಟಕ್ಕೆ ಇದ್ದಂಗಿದೆ ಇಲ್ಲಿ ಪವಿತ್ರ ಗೌಡ ಅವರ ಪರ ವಕೀಲರ ವಾದ. ದರ್ಶನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಪವಿತ್ರ ಗೌಡ ಸಂಚಿನಲ್ಲಿ ಭಾಗಿಯಾಗಿಲ್ಲ ಅಂತ ಪವಿತ್ರ ಗೌಡ ಪರ ವಕೀಲರ ವಾದ. ಆರೋಪಿಗಳ ಹೇಳಿಕೆ ಆಧರಿಸಿ ಪೊಲೀಸರು ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆ ಬಹುತೇಕ ಮುಕ್ತಾಯವಾಗಿದೆ, ಇನ್ನೇನು ತನಿಖೆ ಬಾಕಿ ಉಳ್ಕೊಂಡಿಲ್ಲ. ಹೀಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನನ್ನ ಕೊಡಬೇಕು ಅಂತ ಪವಿತ್ರ ಗೌಡ ಪರ ವಕೀಲ, ಹಿರಿಯ ವಕೀಲ ಸೆಬಾಸ್ಟಿಯನ್ ಪ್ರಬಲ ವಾದವನ್ನ ಮಂಡನೆ ಮಾಡಿದ್ದಾರೆ. ದರ್ಶನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿದೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ನ ಭಾಗಿ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಇವರ ಈ ಒಂದು ಹೇಳಿಕೆ ಕೂಡ ಪೂರಕವಾಗ್ತಾ ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡ್ತಾ ಇರೋ ಹೊತ್ತಿನಲ್ಲಿ ಯಾರೆಲ್ಲರ ಪಾತ್ರ ಇದೆ ಮತ್ತು ಪವಿತ್ರ ಗೌಡ ಪಾತ್ರ ಹೇಗಿಲ್ಲ ಅನ್ನೋದ್ರ ಬಗ್ಗೆ ವಾದವನ್ನ ಇಟ್ಟಿದ್ದಾರೆ. ದಿವ್ಯಾ, ಸಿಟಿ ಸಿವಿಲ್ ಕೋರ್ಟ್ 57ರಲ್ಲಿ ಇವತ್ತು ಪವಿತ್ರ ಗೌಡ ಸಲ್ಲಿಸಿದಂತಹ ಜಾಮೀನಿನ ಅರ್ಜಿಯ ವಿಚಾರಣೆಗೆ ಬಂತು. ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಇಲ್ಲಿ ಒಂದಷ್ಟು ಹಿಂದಿನ ಪ್ರಕರಣಗಳನ್ನ, ಅಂದ್ರೆ ಘಟನೆಯ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಅವರು ಮಾಡಿದ್ರು. ಜೂನ್ 11ನೇ ತಾರೀಕು ಪವಿತ್ರ ಗೌಡರನ್ನ ಬಂಧನ ಮಾಡಲಾಯಿತು. ಈಕೆ ಆತನಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಆ ರಕ್ತ ಇದೆ, ಈ ರೀತಿಯಾದಂತಹ ಒಂದಷ್ಟು ಅಂಶಗಳು ಹೊರಬಂತು. ಆದರೆ ಯಾವಾಗ ಆತ ಅಶ್ಲೀಲ ಒಂದು ಮೆಸೇಜು ಮತ್ತು ಆಡಿಯೋವನ್ನು ಕಳಿಸಿದ್ನೋ ಆ ಸಂದರ್ಭದಲ್ಲಿ ಈಕೆ ಪವನ್ಗೆ ಹೇಳಿದ್ಲು. ಆ ಪವನ್ ಆತನ ನಂಬರನ್ನು ಪಡೆದುಕೊಂಡು ಅದಾದ ಬಳಿಕ ದರ್ಶನ್ಗೆ ವಿಚಾರವನ್ನು ಮುಟ್ಟಿಸಿದ್ದ. ದರ್ಶನ್ ಈ ಪ್ರಕರಣದಲ್ಲಿ ಸಹ ಇತರ ಆರೋಪಿಗಳು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಆಧಾರದ ಮೇಲೆ ದರ್ಶನ್ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರು, ಅದ್ರ ಜೊತೆಗೆ ದರ್ಶನ್ ಹಲ್ಲೆಯನ್ನು ನಡೆಸೋದಕ್ಕೆ ಹೇಳಿದ್ರು. ಇಲ್ಲಿ ಪವಿತ್ರ ಗೌಡಳ ರೋಲ್ ಏನೂ ಇಲ್ಲ, ಆದರೂ ಕೂಡ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ಮಾಡಲಾಗಿದೆ. ನಾವು ಇಲ್ಲಿ ಆಕೆಯನ್ನ ಬಿಡುಗಡೆಗೊಳಿಸಿ ತಾತ್ಕಾಲಿಕವಾಗಿ ರಿಲೀಫ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಿದ್ದೀವಿ. ಕೇಸ್ನಿಂದ ಆಕೆಯನ್ನು ವಜಾ ಮಾಡಿ ಅಂತ ಹೇಳಿ ಕೇಳ್ತಿಲ್ಲ. CRPC 437 ಅಡಿ ಆಕೆಗೆ ಒಂದಷ್ಟು ವಿನಾಯಿತಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಿದ್ದೀವಿ. ಈ CRPC 437 ಅಡಿ ಮಹಿಳೆಯರು ಮತ್ತು ಮಕ್ಕಳು ಈ ತರಹದ ಪ್ರಕರಣಗಳಲ್ಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ವಿನಾಯಿತಿಯನ್ನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಸಹ ನ್ಯಾಯಾಧೀಶರ ಗಮನ ಸೆಳೆಯುವ ಕೆಲಸವನ್ನ ಇಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಮಾಡಿದ್ರು. ಮತ್ತೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಆಕೆಯ ರೋಲ್ ಇಲ್ಲ, ಕಿಡ್ನಾಪ್ ಮಾಡಿ ಅಂತ ಹೇಳಿಲ್ಲ, ಹಲ್ಲೆಯನ್ನ ನಡೆಸಿ ಅಂತ ಹೇಳಿಲ್ಲ. ಯಾರಾದರೂ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನೆಯವರಿಗೆ ಹೇಳಿರ್ತಾರೆ. ಇಲ್ಲೂ ಕೂಡ ಆಕೆ ಆಪ್ತರ ಬಳಿ, ಪವನ್ ಬಳಿ ಹೇಳ್ಕೊಂಡಿದ್ದಾಳೆ ಅಷ್ಟೇ. ಇದನ್ನ ಹೊರತುಪಡಿಸಿದ್ರೆ ಆಕೆಯ ರೋಲ್ ಎಲ್ಲೂ ಇಲ್ಲ. ಹೀಗಾಗಿ ಆಕೆಗೆ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಟಾಮಿ ಸೆಬಾಸ್ಟಿಯನ್ ಅವರು ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.